ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಜನರ ನೂಕು ನುಗ್ಗಲು ಈಗ ಉಂಟಾಗಿದೆ. ಚೆನ್ನಮ್ಮ ಅಂತಿಮ ಯಾನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಜನಸಾಗರ ಇದೆ. ಚೆನ್ನಮ್ಮಗಾಗಿ ರಸ್ತೆಯ ಇಕ್ಕೆಲೆಗಳಲ್ಲಿ ಜನವೋ ಜನ. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಈಗ ಜನರ ನೂಕು ನುಗ್ಗಲು ಹೆಚ್ಚಾಗಿದೆ. ಚೆನ್ನಮ್ಮ ಅಂತಿಮ ಯಾನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಜನಸಾಗರ ಇದೆ. ಚೆನ್ನಮ್ಮಗಾಗಿ ರಸ್ತೆಯ ಇಕ್ಕೆಲಗಳಲ್ಲಿ ಜನವೋ ಜನ. ಚೆನ್ನಮ್ಮಗೆ ಅಂತಿಮ ನಮನವನ್ನು ಅಭಿಮಾನಿಗಳೀಗ ಸಲ್ಲಿಸುತ್ತಿದ್ದಾರೆ. ಅಭಿಮಾನಿಗಳನ್ನ ಸಂಭಾಳಿಸಲು ಎಚ್.ಡಿ. ಕುಮಾರಸ್ವಾಮಿ ಇಲ್ಲಿ ಪ್ರಯತ್ನವನ್ನ ಮಾಡ್ತಿದ್ದಾರೆ. ತಾಯಿ ಇರುವಂತಹ ವಾಹನದಲ್ಲೇ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಇರುವಂಥದ್ದು. ಕುಮಾರಸ್ವಾಮಿ ಜೊತೆಗೆ ಇರುವ ನಿಖಿಲ್ ಕುಮಾರಸ್ವಾಮಿ ನಿಧಾನಗತಿಯಲ್ಲಿ ಈಗ ಅಂತಿಮ ಯಾತ್ರೆ ಸಾಗ್ತಾ ಇದೆ. ನೋಡಿ, ಚೆನ್ನಮ್ಮಗೆ ಅಂತಿಮ ನಮನವನ್ನು ಅಭಿಮಾನಿಗಳು ಸಲ್ಲಿಸ್ತಿದ್ದಾರೆ. ನಿಧಾನಗತಿಯಲ್ಲಿ ವಾಹನ ಸಾಗ್ತಾ ಇದೆ. ಸದ್ಯ ಸೋಲೂರು ದಾಟಿರುವಂತಹ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಇನ್ನು ಕುಣಿಗಲ್ ಚುಂಚನಗಿರಿ ಮಠವನ್ನು ಕೂಡ ತಲುಪಿಲ್ಲ ಯಾತ್ರೆ. ಹೆಜ್ಜೆಜ್ಜಿಗೂ ಕೂಡ ಜನ ಸಂಜೆ 7-8 ಗಂಟೆಗೆ ಹರದನಹಳ್ಳಿಯನ್ನು ತಲುಪುವಂತಹ ಸಾಧ್ಯತೆ ಇದೆ. ನಾಳೆ ಹರದನಹಳ್ಳಿಯಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿನ್ನೆ ವಿಧಿವಶರಾದರು. ಚೆನ್ನಮ್ಮರವರ ಅಂತಿಮ ದರ್ಶನಕ್ಕೆ ಜನರ ನೂಕು ನುಗ್ಗಲಿದೆ. ಚೆನ್ನಮ್ಮ ಅಂತಿಮ ಯಾನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಜನಸಾಗರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲು ಜನ ಇರುವಂಥದ್ದು ನೀವು ನೋಡ್ತಾ ಇರಬಹುದು. ಜನಸಾಗರ ಎಷ್ಟಿದೆ ಅಂದರೆ ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಅಭಿಮಾನಿಗಳು ಚೆನ್ನಮ್ಮಗೆ ಅಂತಿಮ ನಮನವನ್ನು ಸಲ್ಲಿಸ್ತಿದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಜನವೋ ಜನ. ವಾಹನ ಹೋಗ್ಲಿಕ್ಕೂ ಕೂಡ ಜಾಗ ಆಗ್ತಿಲ್ಲ, ಮಟ್ಟಿಗೆ ಜನ ಇದ್ದಾರೆ ಅಲ್ಲಿ. ತಾಯಿ ಇರುವಂತಹ ವಾಹನದಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಇರುವಂಥದ್ದು. ಇಲ್ಲಿ ಅಭಿಮಾನಿಗಳನ್ನ ಸಂಬಳಿಸ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಸದ್ಯ ನಿಧಾನಗತಿಯಲ್ಲಿ ಈಗ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಯಾಕಂದ್ರೆ ಜನರು ಕೂಡ ಅಂತಿಮ ದರ್ಶನವನ್ನು ಪಡೆಯಬೇಕು. ಹಾಗಾಗಿ ಸಂಜೆ 7-8 ಗಂಟೆಗೆ ಹರದನಹಳ್ಳಿ ತಲುಪುವಂತಹ ಸಾಧ್ಯತೆ ಇದೆ. ನಾಳೆ ಹರದನಹಳ್ಳಿಯಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಚೆನ್ನಮ್ಮರವರ ಅಂತಿಮ ದರ್ಶನಕ್ಕೆ ಜನರ ನೂಕು ನುಗ್ಗಲಲ್ಲಿ ಉಂಟಾಗಿದೆ. ಅಂತಿಮ ಯಾನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲು ಅಭಿಮಾನಿಗಳು ಮುಗಿಬೀಳ್ತಿದ್ದಾರೆ. ಇಲ್ಲಿ ಅಭಿಮಾನಿಗಳನ್ನ ಎಚ್.ಡಿ. ಕುಮಾರಸ್ವಾಮಿಯಲ್ಲಿ ಸಂಭಾಳಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಷ್ಟು ಜನ ಸಾಗರ ಇರುವಂಥದ್ದು. ಇಲ್ಲಿ ತಾಯಿ ಇರುವಂತಹ ವಾಹನದಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ಕೂಡ ಜನ ತಾಯಿಯನ್ನು ನೋಡಲು ಬರ್ತಿರುವಂಥದ್ದು, ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲು ಬರ್ತಿದ್ದಾರೆ. ಹಾಗಾಗಿ ನಿಧಾನಗತಿಯಲ್ಲಿ ಅಂತಿಮ ಯಾನ ಸಾಗ್ತಾ ಇದೆ. ಸದ್ಯ ಸೋಲೂರನ್ನು ದಾಟಿರುವಂತಹ ಚೆನ್ನಮ್ಮರವರ ಅಂತಿಮ ಯಾತ್ರೆ ಇನ್ನೂ ಕೂಡ ಚುಂಚನಗಿರಿ ಮಠವನ್ನು ಈ ಯಾತ್ರೆ ತಲುಪಿಲ್ಲ, ಅಂತಿಮ ಯಾತ್ರೆ ತಲುಪಿಲ್ಲ. ಹೆಜ್ಜೆಜ್ಜೆಗೂ ಕೂಡ ಜನ ಇದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲಿ
ಜನವೋ ಜನ ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಸಂಜೆ ಒಂದು 7-8 ಗಂಟೆಗೆ ಹರದನಹಳ್ಳಿಯನ್ನು ತಲುಪುವಂತಹ ಸಾಧ್ಯತೆ ಇದೆ. ನಾಳೆ ಹರದನಹಳ್ಳಿಯಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅಂದರೆ ಚೆನ್ನಮ್ಮನವರಿಗೆ ಮಾತೃ ಹೃದಯ, ಯಾರೇ ಹೋದರೂ ಕೂಡ ಬಹಳ ಆತ್ಮೀಯವಾಗಿ ಮಾತನಾಡಿಸ್ತಾ ಇದ್ದರು. ರಾಜಕೀಯ ವ್ಯಕ್ತಿಗಳು ಯಾರೇ ಹೋದರೂ ಕೂಡ ಅವರ ಮನೆಗೆ ಊಟ ಮಾಡಿಸಿ ಕಳಿಸೋರು. ಅಂದರೆ ಮಾತೃ ಹೃದಯ. ಹಾಗಾಗಿ ನೋಡಿ, ಅಭಿಮಾನಿಗಳಲ್ಲಿ ಈಗ ಸಂಕಟ ಮನೆ ಮಾಡಿರುವಂಥದ್ದು. ಹೆಜ್ಜೆಜ್ಜೆಗೂ ಕೂಡ ಜನ ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಈಗ ರಸ್ತೆಯ ಇಕ್ಕಲೆಗಳಲ್ಲಿ ನಿಂತು ಅಭಿಮಾನಿಗಳು ಚೆನ್ನಮ್ಮನವರ ಅಂತಿಮ ದರ್ಶನ ಪಡೆದುಕೊಳ್ತಿದ್ದು ನಮನ ಸಲ್ಲಿಸ್ತಿದ್ದಾರೆ. ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಭಿಮಾನಿಗಳನ್ನು ಸಂಭಾಳಿಸುವಂತಹ ಕೆಲಸ ಆಗ್ತಾ ಇದೆ. ತಾಯಿ ಇರುವಂತಹ ವಾಹನದಲ್ಲೇ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಈಗ ನಿಧಾನಗತಿಯಲ್ಲಿ ಅಂತಿಮ ಯಾತ್ರೆ ಸಾಗ್ತಾ ಇದೆ.